ನಮಸ್ಕಾರ ಸ್ನೇಹಿತರೆ, ಮಾರುಕಟ್ಟೆಗೆ ಒಬ್ಬ ಹೊಸ ಬಾಬಾ ಎಂಟ್ರಿ ಕೊಟ್ಟಿದ್ದಾನೆ. ಅವನ ಹೆಸರು ಬಾಗೇಶ್ವರ್ ಬಾಬಾ. ಇವನು ಹೇಳ್ತಾನೆ, ನಾನು ರಾವಣನ ಜೊತೆ ಮಾತಾಡಿದೆ. हमारी रावण से बात हुई, बात फोन कॉल पर. अब ये मत पूछना कि नंबर क्या था. हुई तो हुई. एक बार हमारी रावण से बात हुई. हमने कहा क्यों दशानंद जी, माय डियर कैसे हो. उन्होंने कहा हेलो बागेश्वर वाले बोल रहे हैं. हम कहा जी. हम कहा भैया कैसे हो. हमने बुंदेली में बात करी. रावण ने भी हमसे बुंदेली में बात की. हम तो ठीक है भैया. हद तो जा हो गई कि साउंड में फटर फटर हो गो. हमने कहा भाई साहब दसई मौ से बोल रहे का. बोला हाँ. हमने कहा 9 लॉक करो, 1 से बोलो. फिर 1 मुंह से बात हुई रावण के. अब रहा होगा कोई 10 में से 1 मुंह, चाहे बीच वाला हो, अगल बगल पूछना नहीं, क्योंकि दिख नहीं रहा. बात हुई तो हमने पूछा रावण को, तुमने राम जी से दुश्मनी क्यों की. एक बार हमारी रावण से ಮತ್ತು ಅವನಿಗೆ ಹೊಡೆದೆ ಮತ್ತು ಅವನ ಕಲ್ಲ ಹಿಡಿದೆ ಎಂದು. ಇದರಲ್ಲಿ ಎಷ್ಟು ಸತ್ಯ. ಮತ್ತು ಇವರನ್ನೆಲ್ಲ ನೋಡಿದರೆ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ಇವರಲ್ಲಿ ನಿಜವಾಗಿಯೂ ವಿಶೇಷತೆ ಇದೆಯಾ, ಹಾಗೆ ಇವರಲ್ಲಿ ಏನಾದರೂ ಚಮತ್ಕಾರಗಳಿವೆಯಾ, ಅಥವಾ ಇದೊಂದು ದೊಡ್ಡ ಪ್ರಾಖಂಡವೇ ಆಗಿರಬಹುದು. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ ಬಾಬಾ ಬಾಗೇಶ್ವರ ಬಾಬಾ ಅಷ್ಟೇ ಅಲ್ಲದೆ ಸಂಪೂರ್ಣ ಫೇಕ್ ಬಾಬಾಗಳ ಸಂಪೂರ್ಣ ವ್ಯವಸ್ಥೆಯನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಬಾಬಾ ಹೇಗೆ ಫೇಮಸ್ ಆಗ್ತಾನೆ ಅಂತ ತಿಳ್ಕೊಳ್ಳೋಣ. ಒಬ್ಬ ಬಾಬಾ ಫೇಮಸ್ ಆಗಲು 3 ಮುಖ್ಯ ಅಂಶಗಳು ಬೇಕು. ಮೊದಲನೆಯದು ಜನರ ಸಮಸ್ಯೆಗಳನ್ನು ಓದಿ ಹೇಳುವ ನಾಟಕ. अभी तक जिनको बुला रहे थे, हम माइंड रीडिंग कर रहे होंगे, पढ़ रहे होंगे, या हमने बुला लिए होंगे. अब इस अंजाम को आप देखिएगा. हमने ये 4 पर्चे को उल्लेखित किया हुआ है और चारों पर्चे हमने ये रखे हुए हैं लिखकर. अब 4 लोग आएंगे और चारों पर्चे हमारे इस प्रकार से रखे रहेंगे, चारों पर्चे. और पहले वो प्रश्न बोलेगा, फिर एक पर्चा चुनेगा. वो जो पर्चा चुनेगा उसकी वो बात इस पर्चे में छपी. ಎರಡನೆಯದು ಚಮತ್ಕಾರ ಅನ್ನೋ ಹೈ ಡ್ರಾಮಾ. ಮೂರನೆಯದು ಸ್ವಲ್ಪ ಹಿಂದೂ ಮುಸ್ಲಿಂ ಅನ್ನೋ ವಿಷಯ. आप कहते हैं कि मैं अब बुलडोजर खरीदने वाला हूँ. हिंदुओं एक हो जाओ, पत्थर मारने वालों पर बुलडोजर चलाओ. ये भी हमारा अहिंसात्मक बयान है, पूर्ण अहिंसात्मक. बुलडोजर कब से अहिंसात्मक हो गया. राम ಸಾಕು, ಮೀಡಿಯಾಗಳು ತಾವೇ ಬಾಬಾಗಳ ಹಿಂದೆ ಬಿದ್ದು ಅವರನ್ನು ಸೆಲೆಬ್ರಿಟಿ ಮಾಡಿಬಿಡುತ್ತಾರೆ. ಒಬ್ಬ ವ್ಯಂಗ್ಯಕಾರ ಹೇಳಿದಂತೆ, ಜನರು IITಗೆ ಹೋಗುತ್ತಾರೆ ಮತ್ತು ಜನರು IAS ಕೂಡ ಆಗುತ್ತಾರೆ, ಮತ್ತು ಇನ್ನು ಕೆಲವು ಜನರು ಮೂರ್ಖರಾಗಲು ಬಯಸುತ್ತಾರೆ. ಮೂರ್ಖರಾಗುವ ಹಕ್ಕು ಎಲ್ಲರಿಗೂ ಇದೆ. ಬಾಬಾ ಬಾಗೇಶ್ವರ್ ಯಾರು? ಬಾಬಾ ಬಾಗೇಶ್ವರ್ ಅಂದ್ರೆ ಇವರು ಧೀರೇಂದ್ರ ಕೃಷ್ಣ ಗರ್ಗ. ಇವರು ಮಧ್ಯಪ್ರದೇಶದ ಒಂದು ಹಳ್ಳಿಯಿಂದ ಬಂದವರು. ವಯಸ್ಸು ಕೇವಲ 26. ಯೋಚಿಸಿ ನೋಡಿ ಸ್ನೇಹಿತರೆ, 26 ವರ್ಷದ ಯುವಕ ಕೂಡ ಒಬ್ಬ ಬಾಬಾ ಆಗಿದ್ದಾನೆ. ನಾಳೆ 15-16 ವರ್ಷದ ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಬಾಬಾ ಆಗೋ ದಿನಗಳು ದೂರವಿಲ್ಲ. ನೋಡಿ ಸ್ನೇಹಿತರೆ, ಇವನ ದ್ವೇಷ ಭಾಷಣಗಳು. ಇವನು ಫೇಮಸ್ ಆಗಲು ಇದು ಕೂಡ ಒಂದು ಕಾರಣ. ಇವನು ಹೇಳುತ್ತಾನೆ, ಸಾಗರದಲ್ಲಿ ನೀಡಿದ ಭಾಷಣದಲ್ಲಿ ಇವನು ಹೇಳುತ್ತಾನೆ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿರಿ ಹಾಗೂ ಕಲ್ಲು ಹೊಡೆಯುವವರ ಮೇಲೆ ಬುಲ್ಡೋಜರ್ ಹತ್ತಿಸಿ ಎಂದು. ಇದು ಕಾನೂನು ವಿರೋಧಿ ಹೇಳಿಕೆ ಹಾಗೂ ಕೋಮು ದ್ವೇಷ ಭಾಷಣ. ಆದರೆ ಇಲ್ಲಿ ಯಾರು ಅರೆಸ್ಟ್ ಆಗುವುದಿಲ್ಲ. ಮತ್ತು ಇವನು ಹೇಳುತ್ತಾನೆ, ನಾನು ಬಾಬಾ ಅಲ್ಲ, ಢಾಬಾ ಎಂದು. मांग की कि इस बाबा को बंद करो. अब उन्हें पता ही नहीं कि हम बाबा है ही नहीं, हम तो ढाबा है. ಕಾನೂನು ವ್ಯವಸ್ಥೆಯ ಮೇಲೆ ನಗುವಂತೆ. ಹಾಗೆ ಸ್ನೇಹಿತರೆ, ಇವನ ಮೇಲೆ ಅಸ್ಪೃಶ್ಯತೆಯ ಆರೋಪ ಕೂಡ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವು ವಿಡಿಯೋಗಳಲ್ಲಿ ಭಕ್ತರು ಇವನ ಕಾಲಿಗೆ ಬೀಳುತ್ತಾರೆ, ಬಾಬಾ ಕಾಲು ಮುಂದಕ್ಕೆ ಇಡುತ್ತಾನೆ. ಆದರೆ ಒಂದು ಪ್ರಕರಣದಲ್ಲಿ ಮಾತ್ರ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು, ನೀನು ನನ್ನನ್ನು ಮುಟ್ಟಬೇಡ, ನೀನು ಅಸ್ಪೃಶ್ಯ ಎಂದು ಹೇಳುತ್ತಾನೆ. आइए आप हैं जीवन. आइए आइए. बस बस बस, छूना नहीं है. मैं अछूत आदमी है ना. छू जय हो. कहाँ के हो. कहाँ पड़ा. ಇದು ಬರೀ ಪಾಖಂಡವೇ ಅಲ್ಲ, ಇದು ಒಂದು ಅಪರಾಧ. ನಾಗ್ಪುರದಲ್ಲಿ ಬಾಗೇಶ್ವರ್ ಬಾಬಾ ಒಂದು
ದಿವ್ಯ ದರ್ಬಾರ್ ನಡೆಸ್ತಾ ಇರ್ತಾನೆ. ಇವನ ಕಾರ್ಯಕ್ರಮ 3 ದಿವಸಗಳ ಮಟ್ಟಿಗೆ ಶೆಡ್ಯೂಲ್ ಆಗಿರುತ್ತೆ. ಅಲ್ಲಿ ಎಂಟ್ರಿ ಆಗಿರ್ತಾನೆ ಶ್ಯಾಮ್ ಮಾನವ್. ಇವರು ಮಹಾರಾಷ್ಟ್ರದ ಅಂಧಶ್ರದ್ಧೆ ನಿರ್ಮೂಲನಾ ಸಂಸ್ಥೆಯ ನಾಯಕ. ಈ ಸಂಘಟನೆಯನ್ನು ಹುಟ್ಟುಹಾಕಿದರು ನರೇಂದ್ರ ದಾಬೋಲ್ಕರ್. ಇವರನ್ನು 2013ರಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು. ಆದರೆ ಇವರ ಹೋರಾಟದಿಂದನೇ ಇವತ್ತು ಮಹಾರಾಷ್ಟ್ರದಲ್ಲಿ ಅಂಧಶ್ರದ್ಧೆ ವಿರೋಧಿ ಕಾನೂನು ಜಾರಿಯಾಗಿದೆ. ಮಾನವ್ ಬಾಗೇಶ್ವರ್ ಬಾಬಾ ಅವರಿಗೆ ಓಪನ್ ಚಾಲೆಂಜ್ ಕೊಡುತ್ತಾನೆ. ಅದು ಏನೆಂದರೆ, ನಾನು ಒಂದು ಗೋಡೆಯ ಪಕ್ಕ 10 ಜನ ಮತ್ತು 10 ವಸ್ತುಗಳನ್ನು ಇಟ್ಟಿರುತ್ತೇನೆ ಮತ್ತು ನೀವು ಅವುಗಳನ್ನು ಸರಿಯಾಗಿ ಹೇಳಿದರೆ 1 ಲಕ್ಷ ಬಹುಮಾನ ಕೊಡುತ್ತೇನೆ ಹಾಗೂ ನನ್ನ ಸಂಘಟನೆಯನ್ನೇ ಬಂದ್ ಮಾಡುತ್ತೇನೆ. ಆದರೆ ಬಾಬಾ ಓಡಿ ಹೋಗ್ತಾನೆ. ಕಾರ್ಯಕ್ರಮ 13ನೇ ತಾರೀಕಿನವರೆಗೆ ಅಂತ ಹೇಳಿದ ಬಾಬಾ 11ನೇ ತಾರೀಕಿಗೆ ನಗರ ಬಿಟ್ಟು, ಅಂದರೆ ಮಹಾರಾಷ್ಟ್ರ ನಗರವನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಆದರೆ ಶ್ಯಾಮ್ ಮಾನವರು ಹೇಳುತ್ತಾರೆ ಬಾಬಾ ಓಡಿ ಹೋಗಿದ್ದಾರೆ ಎಂದು. ಇದಾದ ಮೇಲೆ ಶ್ಯಾಮ್ ಮಾನವರಿಗೆ ಕೆಲವು ಬೆದರಿಕೆ ಕರೆಗಳು ಮತ್ತು ಮರಣದ ಕರೆಗಳು ಬರುತ್ತವೆ. ಇವರು ಹೇಳುತ್ತಾರೆ ಗೋಮೂತ್ರ ಮತ್ತು ಹಳದಿ ಮತ್ತು ಆಶೀರ್ವಾದದಿಂದ ಕ್ಯಾನ್ಸರ್ ಗುಣವಾಗುತ್ತದೆ ಎಂದು. ಆದರೆ ಚಾರ್ಲ್ಸ್ ಆಂಡಿ ಅವರು 1 ಮಿಲಿಯನ್ ಚಾಲೆಂಜ್ ಕೊಟ್ಟರು. ಆದರೆ ಇನ್ನೂವರೆಗೂ ಈ ಚಮತ್ಕಾರವನ್ನು ಮಾಡಲು ಯಾರು ಮುಂದೆ ಬಂದಿಲ್ಲ. ಫೇಕ್ ಬಾಬಾಗಳು ಎಲ್ಲ ಧರ್ಮದಲ್ಲಿಯೂ ಕೂಡ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದಲ್ಲಿಯೂ ಕೂಡ ಫೇಕ್ ಬಾಬಾಗಳಿದ್ದಾರೆ. ಆದರೆ ಸಮಸ್ಯೆ ಧರ್ಮದಲ್ಲಿಲ್ಲ, ಪಾಖಂಡದಲ್ಲಿದೆ. ನಿಜವಾದ ಗುರುಗಳು ಜೀವನದ ದಾರಿಯನ್ನು ತೋರಿಸುತ್ತಾರೆ, ಚಮತ್ಕಾರ ಮಾಡುವುದಿಲ್ಲ. ಹೀಗಾಗಿ ಫೇಕ್ ಬಾಬಾಗಳ ಈ ಎಕ್ಸ್ಪೋಸ್ ತೋರಿಸುವುದು ಧರ್ಮಕ್ಕೆ ಒಳ್ಳೆಯದು, ಜೀವನಕ್ಕೆ ಒಳ್ಳೆಯದು ಮತ್ತು ವಿಜ್ಞಾನಕ್ಕೆ ಒಳ್ಳೆಯದು. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.